ಕೊಳ್ತೂರು ಗೇಟ್ ಇರೋ ಟಿಫನ್ ಸರ್ವಿಸ್ ಬಂದಿದ್ವಿ. ಈಗ ಟಿಫನ್ ತಿಂತಾ ಇದ್ವಿ. ಟಿಫನ್ ಮಾಡಿಬಿಟ್ಟು ಊರಿಗೆ ಹೋಗೋಣ ಬನ್ನಿ. ಟಿಫನ್ ಮಾಡ್ಕೊಂಡ್ಬಿಟ್ಟು ಕೊಳ್ತೂರನ್ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಈಗ ಕೊಳ್ತೂರಿಗೆ ಬಂದಿದ್ದೀವಿ. ಕೊಳ್ತೂರೆಲ್ಲನೂ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇದು ಕೊಳತೂರಿನ ಹಿರಿಯ ಪ್ರಾಥಮಿಕ ಶಾಲೆ. ಇದು ಬಂದ್ಬಿಟ್ಟು ಹಳೇದಿದೆ. ಇದು ಅಂಗನವಾಡಿ ಬಂದ್ಬಿಟ್ಟು ಇದು ಹಳೇದೆ. ಈಗ ಇದು ಹೊಸದು ಕಟ್ಟಿದ್ದಾರೆ. ಇದು ಪಕ್ಕದಲ್ಲಿರೋದು ಅಡುಗೆ ಮನೆ. ಇದೆಲ್ಲ ಆಡಲಿಕ್ಕೆ ಎಲ್ಲ ಕೊಟ್ಟಿದ್ದಾರೆ. ಅದು ಶೌಚಾಲಯ. ಇದು ಪ್ಲೇ ಗ್ರೌಂಡ್. ಕೊಳತೂರಲ್ಲಿರುವ ಚೌಡೇಶ್ವರಿ ದೇವಿ ದೇವಾಲಯ ಬನ್ನಿ ಹೋಗೋಣ. ಇವತ್ತು ಕ್ಲೋಸ್ ಮಾಡಿದ್ದಾರೆ. ಇವತ್ತು ಸಂಡೇ ಅಂತ ಕ್ಲೋಸ್ ಮಾಡಿದ್ದಾರೆ. ಮೇ ಬಿ ನೆನ್ನೆ ಓಪನ್ ಇರ್ತಿತ್ತು. ನೆನ್ನೆ ಸಾಟರ್ಡೆ ಅಲ್ವಾ, ನೆನ್ನೆ ಓಪನ್ ಇರ್ತಾ ಇತ್ತು. ಒಂದು ರೌಂಡ್ ಹಾಕೋಣ ಬನ್ನಿ. ನಮ್ಮ ಹಳೆ ಕಾಲದಲ್ಲಿ ಹಳ್ಳಿ ಕಟ್ಟೆ ಬಂದ್ಬಿಟ್ಟು ಎಲ್ಲ ಕಡೆನೂ ಇರ್ತಾ ಇತ್ತು, ಎಲ್ಲ ಊರುಗಳಲ್ಲೂ ಇರ್ತಾ ಇತ್ತು. ಹಳ್ಳಿ ಕಟ್ಟೆ ಅಂದರೆ ಒಂದು ಪವಿತ್ರವಾದ ಸ್ಥಳ. ಅಲ್ಲಿ ಏನೇನು ಇರುತ್ತೆ ಅಂದರೆ ಒಂದು ನಾಗರಕಲ್ಲಿರುತ್ತೆ, ಬೇವಿನ ಮರ ಒಂದು ಇರುತ್ತೆ, ಮತ್ತು ಹರಳಿ ಮರ ಇರುತ್ತೆ. ನಮ್ಮ ರೈತರು ಹೊಲದಲ್ಲಿ ಬೆಳಿಗ್ಗೆಲ್ಲ ಕೆಲಸ ಮಾಡಿ ಮಧ್ಯಾಹ್ನ ಬಂದ್ಬಿಟ್ಟು ಇಲ್ಲಿ ರೆಸ್ಟ್ ತಗೊಂತ ಇದ್ರು. ಯೂಸ್ ಆಗ್ತಾ ಇತ್ತು. ಇದೊಂದು ಪವಿತ್ರವಾದ ಸ್ಥಳ. ಸೊ ಕೊಳ್ತೂರ್ಗೆ ಬಂದಿದ್ವಲ್ಲ, ಕೊಳ್ತೂರಲ್ಲಿ ಹೋಗ್ಬೇಕಾದ್ರೆ ಇದೊಂದು ಕಲ್ಯಾಣಿ ಟೈಪ್ ಅಂದರೆ ಕೆರೆ ಟೈಪ್ ಒಂದು ಕಾಣಿಸ್ತು ನಮಗೆ. ಇದು ಯಾವ ಥರ ಸಿಸ್ಟಮ್ ಮಾಡಿದ್ದಾರೆ ಅಂದರೆ ನೋಡಿ, ಇಲ್ಲಿಂದ ಊರಲ್ಲಿರೋ ನೀರೆಲ್ಲ ಬಂದ್ಬಿಟ್ಟು ಇಲ್ಲಿಂದ ಬರುತ್ತೆ. ಸೊ ಒಂದು ಸ್ಟೋರ್ ಮಾಡೋಕ್ಕೆ ಒಂದು ಪ್ಲೇಸ್ ಮಾಡ್ಕೊಂಡಿದ್ದಾರೆ. ಸಕ್ಕತ್ತಾಗಿದೆ. ಸುತ್ತಲೂ ಒಂದು ಟೂರಿಸ್ಟ್ ಸ್ಪಾಟ್ ಥರ ಕಾಣಿಸ್ತಾ ಇದೆ. ಸೊ ನೀವು ಬೆಟರು ಎಲ್ಲ ಊರುಗಳಲ್ಲಿ ಈ ಥರ ಒಂದೊಂದು ಮಾಡ್ಕೊಳ್ಳಿ, ನಿಮಗೆ ಉಪಯೋಗ ಆಗುತ್ತೆ. ಲೋ, ನಿಮ್ಮ ಊರಲ್ಲಿ ಏನಿದೆಯಾ ಫೇಮಸ್ಸು? ಹಾಂ, ಯಾವ ದೇವಸ್ಥಾನ? ಆಡ ಬೌಲಿಂಗ್ ಮಾಡ್ರಲ್ಲ. ಇವತ್ತು ಕೊಳ್ತೂರು ಗ್ಯಾಂಗ್ ಜೊತೆ ಒಂದು ಕ್ರಿಕೆಟ್ ಆಡ್ತಾ ಇದ್ದೀವಿ. ಆಡೋಣ ಬನ್ನಿ. ನಂದೊಂದು ಸ್ವಲ್ಪ ಮಾಡಿ ಬರ್ರಿ. ಝೂಮ್ ಔಟ್ ಝೂಮ್ ಸೈಡ್ ಬಾಣ ಅಲ್ಲೇ ನೀವು ಏನಿಲ್ಲ ಬಿರಿಯಾನಿ ಏನ ಎಕ್ಸ್ಟೈಮ್ ನಾಡ ಖಾರ ಪುಡಿ ಮಾವಿನಕಾಯಿ ಇದೆಯಾ? ಏನ ಬೇಕಂದ್ರೆ ಇಲ್ಲೇ ನೋಡಿ, ಖಾರದ ಪುಡಿ ಐತೆ. ಮಾವಿನಕಾಯಿ ಇದೆಯಾ ಈಗ? ಇಲ್ಲ ಅಲ್ಲೇ. ಸೊ ಇವತ್ತು ಹೊಸಕೋಟೆ ಹತ್ರ ಇರುವ ಕೊಳ್ತೂರಿಗೆ ಬಂದಿದ್ವಿ. ಸೊ ಕೊಳ್ತೂರೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಬನ್ನಿ ಏನೇನಿದೆ ಅಂತ ಇನ್ನೂ ತೋರಿಸ್ತೀನಿ ನಿಮಗೆ. ಓಕೆನಾ? ರೇಷ್ಮೆ ಬೆಳೆಗಾರರ ಮತ್ತು ರೈತರ ಸೇವಾ ಸಂಘ ಅಂತ ಇದೆ ಇಲ್ಲಿ. ಇದು ಕೊಳ್ತೂರಲ್ಲಿ ಇರೋದು. ಸೊ ಇಲ್ಲಿ ನಿಮ್ಗೆ ಏನೇನು ಸಿಗುತ್ತೆ ಅಂತ, ಎಷ್ಟು ರೇಟಲ್ಲಿ ಸಿಗುತ್ತೆ ಅಂತ ಏನೋ ಬರ್ದಿದ್ದಾರೆ. ಸೊ ಒಂದ್ಸಲ ಬಂದ್ಬಿಟ್ಟು ಬೇಕಾದ್ರೆ ನಿಮ್ಗೆ ಇಲ್ಲಿಂದ ತಗೊಂತಾರೆ ಎಲ್ಲರೂ ಜನ, ಇಲ್ಲಿ ಈ ಊರಿನ ಜನರು. ಮತ್ತು ಈ ಕಡೆ ಬಂದರೆ ಇಲ್ಲೊಂದು ದೇವಸ್ಥಾನ ಇದೆ. ಸೊ ದೇವಸ್ಥಾನದಲ್ಲಿರುವ ಹಳೆಯ ದೇವಸ್ಥಾನ, ಭಕ್ತಾಂಜನೇಯ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಸೊ ಏನೇನಿದೆ ಅಂತ ನೋಡೋಣ ಬನ್ನಿ. ಇದು ಕಟ್ಸಿರೋದು ಯಾವಾಗ ಅಂದರೆ 8/4/1976 ಇದನ್ನ ಕಟ್ಸಿರೋದು. ಆದರೆ ಈಗ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಕರ್ನಾಟಕ ಸರ್ಕಾರ
ಕ್ಲೋಸ್ ಮಾಡಿದಾರ. ಆಂಜನೇಯ ದೇವಸ್ಥಾನ ಪಕ್ಕದಲ್ಲೇ ನವಗ್ರಹ ಮಂಟಪ ಇದೆ. ಇದರಲ್ಲಿ ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಮತ್ತೆ ಸೂರ್ಯ ಇದ್ದಾನೆ. ಮಿಡಲಲ್ಲಿ ಸೂರ್ಯ ಇರ್ತಾನೆ. ಇದನ್ನ 7 ಸುತ್ತು ಬಲ ಪ್ರದಕ್ಷಿಣೆ ಹಾಕ್ಬಿಟ್ಟು 2 ಸುತ್ತು ರಾಹು ಮತ್ತು ಕೇತುಗೆ ಎಡ ಪ್ರದಕ್ಷಿಣೆ ಹಾಕಿದ್ರೆ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ, ಮತ್ತೆ ಮಕ್ಕಳಿಲ್ದವ್ರಿಗೆ ಮಕ್ಕಳಾಗುತ್ತಂತೆ. ನೀವು ಒಂದ್ಸಲ ಬಂದು ಟ್ರೈ ಮಾಡಿ. ಮತ್ತೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಏನೋ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ನನಗೆ ತಿಳಿಸಿ. ಥ್ಯಾಂಕ್ ಯು. ಇದ್ರ ಪಕ್ಕದಾಗ ನಾಗರಕಲ್ಲು ಇದೆ. ಇದು ಪಿಲೋಪತ್ರ ಮರ. ಇದು ಬಂದ್ಬಿಟ್ಟು ಪಾರಿಜಾತ ಮರ. ಪ್ಲೇಸ್ ಅಂತೂ ಸಕ್ಕದಾಗಿ ನೀಟಾಗಿ ಕಟ್ಟಿದ್ದಾರೆ, ನೀಟಾಗಿ ಮೇಂಟೈನು ಮಾಡಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ನಾಗರಕಲ್ಲು ಏನಕ್ಕೆ ಕಟ್ಟಿರ್ತಾರಂದ್ರೆ, ಒಂದ್ ಕಡೆ ಕೇತು, ಒಂದ್ ಕಡೆ ರಾಹು, ಮತ್ತೆ ಮಿಡಲ್ ಅಲ್ಲಿ ನಾಗದೇವತೆ ಇರ್ತಾರೆ. ಕೆಲವೊಬ್ಬರಿಗೆ ಸರ್ಪದೋಷ ಆಗಿರ್ಬೋದು, ರಾಹು ಕೇತು ದೋಷ ಅಂತ ಇರುತ್ತೆ. ಮಕ್ಕಳಾಗಿಲ್ದೇ ಇರೋರಿಗೆ ಮತ್ತೆ ಮದುವೆ ಆಗದಿರೋ ಇರೋರಿಗೆ ಇಲ್ಲಿ ಬಂದ್ಬಿಟ್ಟು ಪೂಜೆ ಮಾಡೋದ್ರಿಂದ ಎಲ್ಲ ಸರಿ ಹೋಗುತ್ತೆ ಅಂತ ನಂಬ್ತಾರೆ ಜನ. ಸೊ ನೀವು ಒಂದ್ಸಲ ಬಂದ್ಬಿಟ್ಟು ಟ್ರೈ ಮಾಡಿ. ಇಲ್ಲಿ ಮೇಲೆ ಒಂದು ತೊಣ್ಣೆ ಕಡ್ತ ಅಂತ ಹೇಳ್ತೀವಿ ನಾವು ನಮ್ಮ ಲ್ಯಾಂಗ್ವೇಜಲ್ಲಿ, ಮತ್ತು ಅದನ್ನ ಓತಿಕೇತ ಅಂತ ಕರೀತಾರೆ. ಈಗ ಅದನ್ನು ತೋರಿಸ್ತೀನಿ. ಅದರಲ್ಲಿ ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಬ ಆಟ ಆಡ್ತಾ ಇದ್ವಿ. ಅದ್ರ ಕುತ್ತಿಗೆಗೆ ದಾರೆಲ್ಲ ಹಾಕ್ಬಿಟ್ಟು ಎಳ್ಕೊಂಡು ಹೋಗೋದು, ಆ ಥರ ಎಲ್ಲ ಆಟ ಆಡ್ತಾ ಇದ್ವಿ ನಾವು. ಹಂಗೆ ಕೊಳ್ತೂರು ಊರಂತೂ ಸಖತ್ತಾಗಿದೆ, ಸಖತ್ ಪೀಸ್ ಆಗಿದೆ. ಎಲ್ಲ ಕಡೆ ರಾಗಿ ಮರ, ಅರಳಿ ಮರ, ಬೇವಿನ ಮರನೇ ಇದೆ. ಕೊಳ್ತೂರು ಊರಾಚೆ ಒಂದು ಸೇತು ಬಾವಿ, ಹಳೆಯದೊಂದು ಸೇತು ಬಾವಿ ಇದೆ. ಚೆನ್ನಾಗಿದೆ ನೋಡ್ಲಿಕ್ಕೆ, ಹಳೆ ಕಾಲದಿದೆ. ಆ ಕಾಲದಲ್ಲೆಲ್ಲ ಇದನ್ನೇ ಗುರು ಯೂಸ್ ಮಾಡ್ತಾ ಇದ್ದು. ಈಗ ಬೋರ್ವೆಲ್ ಅದು ಇದೆಲ್ಲ ಬಂದಿದೆ, ಫಿಲ್ಟರ್ಗಳು ಅದು ಇದೆಲ್ಲ ಬಂದಿದೆ. ಆ ಕಾಲದಲ್ಲಿ ಇದನ್ನೇ ಯೂಸ್ ಮಾಡ್ತಾ ಇದ್ದಿದ್ದು, ಹಳೆ ಕಾಲದಲ್ಲಿ. ಚೆನ್ನಾಗಿದೆ. ನಮ್ಮ ಕಡೆ ಇದನ್ನ ಸೂಲ್ ಸೊಪ್ಪು ಅಂತ ಕರಿತೀವಿ. ಇದನ್ನ ಮೇಕೆಗಳಿಗೆ, ಕುರಿಗಳಿಗೆ ಇದೊಂದು ತುಂಬಾ ಇಷ್ಟ. ಎಲ್ಲಾದ್ರೂ ಬಿಡ್ಲಿ ಹೋಗ್ಲಿ ಸೂಲೆ ಸೊಪ್ಪು ಹತ್ರನೇ ಹೋಗ್ಬಿಟ್ಟು ತಿಂತಾ ಇದ್ವು ಅವು. ನೋಡಿ, ಇದೇ ಸೂಲೆ ಸೊಪ್ಪು ಅಂತ. ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ನಿಮ್ ಕಡೆ ಇದನ್ನ ಏನಂತಾರೆ ಅಂತ ಕಮೆಂಟ್ ಮಾಡಿ ನನಗೆ. ಇದು ಕೊಳ್ತೂರು ಊರಾಚೆ ಇರುವಂತಹ ಮುನೇಶ್ವರ ಸ್ವಾಮಿ ದೇವಾಲಯ. ಏನು ಗುರು, ಕೊಳ್ತೂರಲ್ಲಿ ಮನೆಗಳು ಎಲ್ಲ ಬಿಲ್ಡಿಂಗ್ಸ್ ಸಖತ್ತಾಗಿದೆ ಗುರು. ಎಲ್ಲಿ ನೋಡಿದ್ರು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೇ ಇದಾವೆ. ಅಣ್ಣ, ನನ್ನ ಹೆಸರು ಪ್ರೇರಣ್ ಅಂತ. ಯಾವ ಸ್ಕೂಲಲ್ಲಿ ಓದ್ತಾ ಇದೀಯಾ? ನಾನು ದ ಪೊಲಾರಿಸ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಿದ್ದೀನಿ. ನೀನು ದೊಡ್ಡನಾದ್ಮೇಲೆ ಏನಾಗಬೇಕು ಅನ್ಕೊಂಡಿದ್ಯಾ? ನಾನು ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೀನಿ. ಡಾಕ್ಟರ್ ಆಗ್ತೀಯ ಬಿಡು, ಆಲ್ ದ ಬೆಸ್ಟ್. ನೀನೇನು ಆಗ್ತೀಯಮ್ಮ? ನಾನು ಡಾಕ್ಟರ್. ನಿನ್ನ ಹೆಸರೇನು? ಇತಿ. ಓಕೆ. ಇವತ್ತು ಕೊಳ್ತೂರಿಗೆ ಬಂದಿದ್ವಿ. ಸೊ ಇಲ್ಲಿ ಹಾಲಿನ ಡೈರಿ ಒಂದಿದೆ. ಎಷ್ಟು ರಿಚ್ ಆಗಿದೆ ಅಂದ್ರೆ ಯಾವ ಊರಲ್ಲೂ ನೋಡಿಲ್ಲ ಗುರು ಈ ತರ ಹಾಲಿನ ಡೈರಿನ. ಎಲ್ಲ ಹೈಜಿನ್ ಆಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಪ್ರತಿಯೊಂದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಗಿನ ಕಾಲದಲ್ಲಿ ಸಿಟಿ ಹುಡುಗಿರನ್ನ ಕೇಳಿದಾಗ, ಎಲ್ಲಿ ಮದುವೆ ಆಗ್ತೀಯ ನೀನು ಅಂತ ಕೇಳಿದಾಗ, ನಾನು ಹಳ್ಳಿ ಹುಡುಗನಂತೂ ಮದುವೆನೇ ಆಗಲ್ಲ, ಸಿಟಿ ಹುಡುಗನ್ನೇ ಆಗ್ತೀನಪ್ಪ ಅಂತ ಹೇಳ್ತಾರೆ. ಒಂದ್ಸಲ ಬಂದು ನಮ್ಮ ಹಳ್ಳಿ ಕಡೆ ನೋಡಿ, ನಮ್ಮ ಮನೆಗಳನ್ನ ನೋಡಿ, ನಮ್ಮ ಜಮೀನುಗಳನ್ನ ನೋಡಿ. ನೀವಾದರೂ ಆ ಬಾಡಿಗೆ ಮನೇಲಿ ಇರ್ತೀರಾ, ನಾವು ಹಂಗಲ್ಲ, ನಮ್ಮ ಸ್ವಂತ ಮನೇಲಿ ನಾವು ಇರ್ತೀವಿ. ನಮ್ಮ ಊರ ಕಡೆ ಬಂದ್ಬಿಟ್ರಿ ನೀವು, ಯಾವ ಸಿಟಿ ಹುಡುಗನೂ ಬೇಡ ಗುರು, ಆ ಥರ ಇರ್ತೀವಿ ನಾವು ಹಳ್ಳಿ ಹುಡುಗರು. ಏನಂತೀರಾ? ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ತುಂಬ ವೀಡಿಯೋಸ್ ಮಾಡ್ತೀನಿ ನಿಮಗೋಸ್ಕರ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.